ಮೀನರಾಶಿಯ 15 ವರ್ಷಗಳ ಸಂತೋಷವು ಜನವರಿಯಿಂದ ಪ್ರಾರಂಭವಾಗುತ್ತದೆ. ಅಮಾವಾಸ್ಯೆಯು ಅಭೂತಪೂರ್ವ ಅದೃಷ್ಟವನ್ನು ತರುತ್ತದೆ. ಮೀನರಾಶಿಯವರಿಗೆ ಜನವರಿ ತಿಂಗಳು ಮಹತ್ವವಾದ ಬದಲಾವಣೆಯ ಸಮಯವಾಗಿರುತ್ತದೆ. ಈ ಸಮಯದಲ್ಲಿ ಶುಭಗ್ರಹಗಳ ಸಂಚಾರವು ನಿಮ್ಮ ಜೀವನದಲ್ಲಿ ಹೊಸ ಅಧ್ಯಾಯವನ್ನು ತೆರೆದಿಡುತ್ತದೆ. ವಿಶೇಷವಾಗಿ ಶನಿಗ್ರಹದ ಆದಾಯದ ಭಾವನೆಗೆ ಸ್ಥಳಾಂತರವು ಮತ್ತು ಗುರುಗ್ರಹದ ಆಶೀರ್ವಾದವು 15 ವರ್ಷಗಳ ಸಂತೋಷದ ಅವಧಿಯನ್ನು ಪ್ರಾರಂಭಿಸಲು ಕಾರಣವಾಗುತ್ತದೆ. ಈ ಬದಲಾವಣೆಗಳು ಕೌಟುಂಬಿಕ, ವೃತ್ತಿ ಮತ್ತು ಆರ್ಥಿಕ ಕ್ಷೇತ್ರದಲ್ಲಿ ಹೆಚ್ಚಿನ ಯಶಸ್ಸು ಮತ್ತು ಸಮಾಧಾನವನ್ನು ತರುತ್ತವೆ. ಅಮಾವಾಸ್ಯೆಯ ಮಹತ್ವ. ಜನವರಿಯ ಅಮಾವಾಸ್ಯೆ ದಿನ ವಿಶೇಷ ಶಕ್ತಿ ಮತ್ತು ಅದೃಷ್ಟವನ್ನು ತರುತ್ತದೆ. ಈ ದಿನ ನಿಮಗೆ ಕೆಳಕಂಡಂತೆ ಲಾಭವನ್ನು ತರುತ್ತದೆ. ಆರ್ಥಿಕ ಬೆಳವಣಿಗೆ. ಮನಸ್ಸಿಗೆ ಶಾಂತಿ, ಧ್ಯಾನ ಮತ್ತು ಭಕ್ತಿಯಲ್ಲಿ ಮುನ್ನಡೆಯ ಅವಕಾಶ ಲಾಭವಾಗುತ್ತದೆ. ಆರ್ಥಿಕ ಶುಭ ಸಂದೇಶ. ಹಳೆಯ ಸಾಲಗಳು ನಿವಾರಣೆಯಾಗುವುದು ಅಥವಾ ನಿರೀಕ್ಷಿತ ಹಣಕಾಸು ಲಾಭಗಳು ದೊರೆಯುವ ಸಾಧ್ಯತೆ ಇದೆ. ಸಂಬಂಧಗಳಲ್ಲಿ ಶ್ರೇಷ್ಠತೆ. ಪ್ರೀತಿಯ ಸಂಬಂಧಗಳು ಮರುಜೀವನ ಪಡೆಯುತ್ತವೆ ಮತ್ತು ಕೌಟುಂಬಿಕ ಶಾಂತಿ ನೆಲೆಸುತ್ತದೆ. ವೃತ್ತಿಯಲ್ಲಿ ಉನ್ನತಿ. ನಿಮ್ಮ ಪರಿಶ್ರಮಕ್ಕೆ ಶ್ರೇಷ್ಠ ಫಲಾನುಭವ ಸಿಗುವುದು. ಹೊಸ ಅವಕಾಶಗಳು ಮತ್ತು ಪ್ರಭಾವಶಾಲಿಯಾದ ವ್ಯಕ್ತಿಗಳ ಬೆಂಬಲ ನಿಮಗೆ ಸುತ್ತಲಿರುವುದು. 15 ವರ್ಷಗಳ ಸಂತೋಷದ ಅವಧಿಯು ಹೀಗಿರುತ್ತದೆ. ಕೌಟುಂಬಿಕ ಜೀವನ, ಸಂತೋಷಕರ ಸಂಬಂಧಗಳು, ಕುಟುಂಬದ ಬೆಂಬಲ ಮತ್ತು ಸಮಾಧಾನ ನಿಮ್ಮ ಜೀವನವನ್ನು ಹಸನುಗೊಳಿಸುತ್ತವೆ. ಆರ್ಥಿಕ ಸ್ಥಿರತೆ. ಈ ಅವಧಿಯಲ್ಲಿ ಆರ್ಥಿಕವಾಗಿ ಸಾಕಷ್ಟು ಅಭಿವೃದ್ಧಿಯನ್ನು ನೀವು ಕಾಣುತ್ತೀರಿ. ಆದಾಯದ ಹೊಸ ಮೂಲಗಳು ದೊರೆಯುತ್ತವೆ. ಆರೋಗ್ಯ. ಉತ್ತಮ ಆರೋಗ್ಯವು ನಿಮ್ಮ ಎಲ್ಲ ಯೋಜನೆಗಳನ್ನು ಯಶಸ್ವಿಗೊಳಿಸಲು ಸಹಾಯ ಮಾಡುತ್ತದೆ. ಆರ್ಥಿಕ ಅವಧಿ. ನೀವು ಆಂತರಿಕ ಶಾಂತಿಯನ್ನು ಪಡೆಯುತ್ತೀರಿ ಮತ್ತು ಧಾರ್ಮಿಕ ಕಾರ್ಯಗಳಲ್ಲಿ ತೊಡಗೊಳ್ಳುವ ಸಾಧ್ಯತೆ ಇದೆ. ಅಮಾವಾಸ್ಯೆಯ ದಿನ ಪಾಲಿಸಬೇಕಾದ ಶುಭ ಚಟುವಟಿಕೆಗಳು. ದೇವರ ಪೂಜೆ ಮತ್ತು ದೀಪಾರಾಧನೆ ಮಾಡುವುದು. ಹಸಿರು ಪಚ್ಚೆಯನ್ನು, ಹಣ್ಣುಗಳನ್ನು ಅಥವಾ ಬಡವರಿಗೆ ಆಹಾರವನ್ನು ದಾನ ಮಾಡುವುದು. ನದಿ ಅಥವಾ ದೇವಾಲಯದ ತೀರ್ಥ ಸ್ನಾನ ಮಾಡುವುದು. ನಿಮ್ಮ ಮನೆಯಲ್ಲಿ ಶಾಂತಿ ಹಾಗೂ ನೆಮ್ಮದಿ ತರುವ ಕಾರ್ಯಗಳನ್ನು ಮಾಡುವುದು. ಈ ಅಮಾವಾಸ್ಯೆಯ ದಿನ ನಿಮ್ಮ ಜೀವನದಲ್ಲಿ ಶ್ರೇಷ್ಠ ಬದಲಾವಣೆಗಳನ್ನು ತರುವ ಹೊನಲು ಬೇಕಾಗುತ್ತದೆ. ಇದು ನಿಮ್ಮ ಪರಿಶ್ರಮ ಮತ್ತು ನಂಬಿಕೆಗೆ ಸೂಕ್ತ ಫಲಿತಾಂಶ ತರುತ್ತದೆ. ಈ ಶುಭ ಸಮಯವನ್ನು ಶ್ರದ್ಧೆಯಿಂದ ಮತ್ತು ಸಂಯಮದಿಂದ ಸ್ವಾಗತಿಸಿ ನಿಮ್ಮ ಭವಿಷ್ಯವನ್ನು ಬೆಳೆಸಿರಿ. ಅಮಾವಾಸ್ಯೆ ದಿನದ ಅಚ್ಚರಿ ಕ್ರಮಗಳು. ಧ್ಯಾನ ಮತ್ತು ಪ್ರಾರ್ಥನೆ. ಬೆಳಗಿನ ಸಮಯದಲ್ಲಿ ಸರಸ್ವತಿ ದೇವಿಯ ಪೂಜೆಯನ್ನು ಮಾಡುವುದು ಜ್ಞಾನ ಮತ್ತು ಶಾಂತಿಯನ್ನು ತರುತ್ತದೆ. ವಿಷ್ಣು ಮತ್ತು ಲಕ್ಷ್ಮೀ ದೇವರ ಪೂಜೆಯನ್ನು ಮಾಡುವುದು ಸಂಪತ್ತು ಮತ್ತು ಸಂತೋಷವನ್ನು ಹೆಚ್ಚಿಸುತ್ತದೆ. ದಾನ ಧರ್ಮ. ಬಡವರಿಗೆ ಆಹಾರ, ಬಟ್ಟೆ ಅಥವಾ ಹಣದಾನ ಮಾಡುವುದರಿಂದ ಶ್ರೇಷ್ಠ ಪುಣ್ಯ ಸಿಗುತ್ತದೆ. ದೇವಾಲಯಗಳಲ್ಲಿ ದೀಪ ಬೆಳಗುವುದರಿಂದ ಧಾರ್ಮಿಕ ಶ್ರೇಷ್ಠತೆಯನ್ನು ಹೆಚ್ಚಿಸುತ್ತದೆ. ಹವ್ಯ ಕಾರ್ಯ. ಅಮಾವಾಸ್ಯೆಯ ದಿನ ಹೋಮ ಅಥವಾ ಹವ್ಯ ಮಾಡಿದರೆ ಕುಟುಂಬದಲ್ಲಿ ಶಾಂತಿ ಮತ್ತು ನೆಮ್ಮದಿ ನೆಲೆಸುತ್ತದೆ. ಈ ಅಮಾವಾಸ್ಯೆಯ ವಿಶೇಷತೆ. ಅಮಾವಾಸ್ಯೆ ದಿನವು ನಿಮ್ಮ ಜೀವನದಲ್ಲಿ ಹೊಸ ಅಧ್ಯಾಯವನ್ನು ಪ್ರಾರಂಭಿಸುವ ಸಮಯವಾಗಿದೆ. ಈ ದಿನ ವಿಶೇಷವಾಗಿ ಆರ್ಥಿಕ, ಶಾರೀರಿಕ ಮತ್ತು ಮಾನಸಿಕ ಚಟುವಟಿಕೆಗಳಿಗೆ ಶ್ರೇಷ್ಠ ಇದೆ. ಆರ್ಥಿಕ ಲಾಭ, ಆರ್ಥಿಕ ಶ್ರೇಷ್ಠತೆ, ಆರೋಗ್ಯದ ಸುಧಾರಣೆ ಇದೆಲ್ಲ ಅಭಿವೃದ್ಧಿಯಾಗುತ್ತದೆ. ಮೀನರಾಶಿಯವರ ಪಾಲಿಗೆ ವಿಶೇಷ ಶುಭ ಸೂಚನೆಗಳು. ಶುಭ ರಂಗ. ಹಸಿರು ಮತ್ತು ಕಹಿ ಬಣ್ಣಗಳು ಧರಿಸುವುದು ನಿಮಗೆ ಶ್ರೇಷ್ಠವಾಗುತ್ತದೆ. ಶುಭ ಸಂಖ್ಯೆ 3, 7 ಮತ್ತು 9. ಶುಭ ದಿನಗಳು ಬುಧವಾರ ಮತ್ತು ಗುರುವಾರ. ಮಹತ್ವದ ಸೂಚನೆ. ಹೊಸ ಕಾರ್ಯವನ್ನು ಪ್ರಾರಂಭಿಸಲು ಅಮಾವಾಸ್ಯೆಯ ನಂತರ 7 ದಿನಗಳು ಅತ್ಯುತ್ತಮ. ಮೀನರಾಶಿಯವರ ಈ ಬದಲಾವಣೆಯನ್ನು ಪ್ರೀತಿಯಿಂದ ಸ್ವೀಕರಿಸಿ ನಿಮ್ಮ ಶ್ರದ್ಧೆಯಿಂದ ಪ್ರಗತಿಯ ದಾರಿಯಲ್ಲಿ ಮುನ್ನಡೆಯಿರಿ.